ಅಧ್ಯಕ್ಷರಾದ ಅಶೋಕ್ ಸಿಂಧೆ ಹುಲ್ಸೂರ್ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ನಮಸ್ಕಾರ, ಎಂಟಿವಿ ಕನ್ನಡ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಗುತ್ತಿ ಮತ್ತು ಬೇಲೂರು ಗ್ರಾಮದ ಲೆಕ್ಕಾಧಿಕಾರಿಗಳಾದ ಶಂಕರ್ ಅವರು ಲಂಚ ತೆಗೆದುಕೊಂಡಿದ್ದಾರೆ ಎಂದು ಸದರಿ ಲಂಚದ ವಿವರ ಆನ್ಲೈನ್ ವರ್ಗಾವಣೆಯಲ್ಲಿ ಕಂಡುಬಂದಿದೆ. ಇದರಿಂದ ಆಕ್ರೋಶಗೊಂಡ ದಲಿತ ಸೇನೆಯ ಪದಾಧಿಕಾರಿಗಳು ದಂಡಾಧಿಕಾರಿಗೆ ದೂರು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಡಾಂಗೆ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ದಲಿತ ಸೇನೆ, ಪ್ರಫುಲ್ ಗಾಯಕ್ವಾಡ್ ಅಧ್ಯಕ್ಷರು ದಲಿತ ಸೇನೆ ಬಸವ ಕಲ್ಯಾಣ್, ದೇವಾನಂದ ಟೋಲೆ ಡಿಎಸ್ಎಸ್ ಅಧ್ಯಕ್ಷರು ಹುಲ್ಸೂರ್, ಸತೀಶ್ ಗಾಯಕ್ವಾಡ್ ಉಪಾಧ್ಯಕ್ಷರು ಹುಲ್ಸೂರ್ ದಲಿತ ಸೇನೆ, ಅಶೋಕ್ ಕಾಂಬ್ಳೆ ಕಾರ್ಯದರ್ಶಿ ದಲಿತ ಸೇನೆ ಹುಲ್ಸೂರ್, ಪ್ರಫುಲ್ ಸೂರ್ಯವಂಶಿ ಪ್ರಧಾನ ಕಾರ್ಯದರ್ಶಿ ಹುಲ್ಸೂರ್ ದಲಿತ ಸೇನೆ, ಸಂತೋಷ್ ಜೇದೆ ಸಾಯಗಾಂವ್ ಸರ್ಕಲ್ ದಲಿತ ಸೇನೆ ಅಧ್ಯಕ್ಷರು, ಕಿರಣ್ ವಾಗ್ಮಾರೆ ದಲಿತ ಸೇನೆಯ ಕಾರ್ಯಕರ್ತರು ಹಾಗೂ ನಾಗನಾಥ್ ಬನ್ಸೊಡೆ ಉಪಸ್ಥಿತರಿದ್ದರು. ತಹಶೀಲ್ದಾರರು ನಮ್ಮ ಅರ್ಜಿ ಮಾನ್ಯ ಮಾಡಿ ಶಂಕರ್ ಅವರನ್ನ ಅಮಾನತು ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಹಂತ ಹಂತವಾಗಿ ತಹಶೀಲ್ ಆಫೀಸ್ ಕಚೇರಿ ಹುಲ್ಸೂರ್ ಎದುರುಗಡೆ ಧರಣಿ ಮಾಡಲಾಗುತ್ತದೆ ಎಂದರು. ವರದಿ ಮಾಧವಿ ಲಾಖೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಗ್ರಾಮ ಲೆಕ್ಕಾಧಿಕಾರಿ ಶಂಕರ್ ಅಂತ ಹೇಳಿ ಅವ್ರೇನ ಅಂತ ಕೆಲಸ ಇಲ್ಲಿ ಅಪ್ಲಿಕೇಶನ್ ಕೊಡಕ್ ಬಂದಾಗ ಆ ಕಂಪ್ಲೇಂಟ್ ಯಾರು ಕೊಡ್ತಾರಲ್ಲ ಅಪ್ಲಿಕೇಶನ್ ಅವ್ರಿಗೆ ಏನ್ ಹೇಳ್ತಾನೆ ಅಂದ್ರ ಕರೆಕ್ಷನ್ ಮಾಡಿಸಲ್ಲ ಅರ್ಜಿ ಕೊಟ್ಟಿದ್ರು. ಅದು ಕೊಡೋದೇನು ಅವಶ್ಯಕತೆ ಇದೆ, ನಾನು ಮಾಡ್ಕೊಡ್ತೀನಿ ನನಗೆ ಏನಾರ ಕೊಡ್ರಿ ಅಂತ ಅವ್ರು ಮಾಡಿ ಆಯ್ತು ಸರ್. ಈಗ ಬಡಿ ಜನ ಅಲ್ಲಿಂದ ಅನ್ಎಜುಕೇಟೆಡ್ ಏನ್ ಮಾಡ್ತಾರಂದ್ರ ಆಯ್ತು ಸರ್ ನೀವೇ ಮಾಡ್ಕೊಡ್ರಿ ಅಂತ ಅಂದೇ ಅವ್ರ ಕೈಯಾಗ ಕೆಲಸ ಒಪ್ಸ್ಕೊಡ್ರಿ. ಅವಾಗ ಏನಾಯ್ತಂದ್ರ ಮಾತಾಡಿದ್ರು ಏನಂತ ಡೀಲ್ ರೊಕ್ಕ ಎಷ್ಟು 15,000 ರೂಪಾಯಿ ಕೊಟ್ಟರೆ ನಾನು ನಿಮಗೆ 2 ದಿವಸ ಒಳಗೆ ಮಾಡ್ಕೊಡ್ತೀನಿ ಕೆಲಸ ಅಂತ ಹಿಂಗೆ ಮಾತಾಡ್ತಾರೆ. ಓಕೆ ಅಂತ ಏನ್ ಮಾಡ್ಯಾರಂದ್ರ ರೊಕ್ಕ ಬಿ ತಗೊಂಡ್ರ ಆನ್ಲೈನ್ ಮುಖಾಂತರ ಅವ್ರು ರೊಕ್ಕ ಬಿ ತಗೊಂಡಿದ್ದಾರೆ. ಈಗ ಅದೇ ಕೆಲಸ ನಮ್ ಕಾರ್ಯಕರ್ತ ಇವ್ರು ಪ್ರಫುಲ್ ಅಂತ ಇವ್ರು ಕೇಳಕ್ ಹೋದಾಗ ಸರ ನೀ ಯಾವ ಕೇಳವ ದಲಿತ ಸೇನಾ ನಮ್ದು ತಾಲೂಕಾ ಬಡಿದ ಒಂದು ಕಾರ್ಯಕರ್ತ ಇದ್ದಾರೆ ಸರ್, ಇರ್ಲಿ ಕಾರ್ಯಕರ್ತ ಇದ್ದಾರೆ ಸರ್. आज हुलसूर तहसीलदार के तहसील कार्यालय के सम्मुख दलित सेना तालुका घटक की ओर से एक मेमोरेंडम दिए चुके हैं. इसका विषय ऐसा है, गुत्ती ग्राम में जो तलाटी जो कार्यरत है वो तलाटी जो है ना अपना काम भूल के अपना जो कार्य जो है वो भूल करके जो दलाली करते लोगों का जो भाड़ खाते फिर रहा है, जो गरीब लोगों को धमका करके फोन पे करके जो ऐसे काम कर रहा है, हर कोई काम में पैसे खा करके काम करना, नहीं होने पर उसको धमकी देना, वो विषय लेकर के जो हमारा जो कार्यकर्ता है दलित सेना का उनके पास जाकर के जो तो काम भी नहीं करे सर और पैसे के लिए ऐसा विषय होने के बाद में उनको जो है ना तो क्या करने वाला कर ले, मैं बहुत पहुँचवा हूँ ऐसा बोल करके जो है ना वो हमारे प्रफुल्ल को सूर्यवंशी को धमकी दे चुका है. ऐसे नालायक तलाटी को जो है ना उसको बहुत मस्ती चढ़ी सो है, उसको जल्द से जल्द इस तहसील से और इस कार्य से निलंबित कर दिया जाए, ऐसा हमारा एक मेमोरेंडम है. अगर ये कुछ 8 दिन और 15 दिन के अंदर ना हुआ तो हम ऐसा जाहिर करेंगे कि यहाँ पर जितने तहसील है जो तलाटी जो वर्कर है उनके विरोध में हम आने वाले दिनों में एक बड़े पैमाने पर एक विरोध प्रदर्शन करेंगे. इतना दलित सेना की ओर से आपको एक चेतावनी देते हैं. इतना कहते हुए हमारे दो शब्द समाप्त करते हैं. जय भीम. ಎಲ್ರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತಿನ ದಿನ ಹುಲ್ಸೂರು ತಾಲೂಕು ದಂಡಾಧಿಕಾರಿ ತಹಸೀಲ್ ಹತ್ರ ನಾವು ಯಾಕೆ ಬಂದಿದ್ದೀವಿ ಅಂತಂದರೆ, ಒಬ್ಬ ಶಂಕರ್ ಎನ್ನುವ ಗ್ರಾಮದ ಲೆಕ್ಕಾಧಿಕಾರಿ ಅವರೇನದಂದ್ರೆ ಗುತ್ತಿ ಗ್ರಾಮದ ಗಣೇಶ್ ಯಾದವ್ ಎನ್ನುವ ವ್ಯಕ್ತಿ ಹತ್ತಿರ 15,000 ರೂಪಾಯಿ ಫೋನ್ಪೇ ಮುಖಾಂತರ ಅವರೇನದ ಅಂದರೆ ದುಡ್ಡು ತಗೊಂಡು ಕೆಲಸ ಕೂಡ ಮಾಡಿಲ್ಲ. ಅದಕ್ಕಾಗಿ ನಾವು ಹುಲ್ಸೂರು
ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಏನು ಸಲ್ಲಿಸ್ಬೇಕು ಬಂದಿದೆ ಅಂದರೆ ಅವರನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕಂತ ಹೇಳಿ ಅವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ದಲಿತ ಸೇನಾ ಕಾರ್ಯಕರ್ತರಾದಂಥ ಪ್ರಫುಲ್ ಸೂರ್ಯವಂಶಿ ಅವರು ಅವರಿಗೆ ಕೆಲಸದ ಬಗ್ಗೆ ವಿಚಾರಿಸಿದಾಗ ನೀನು ಏನು ಮಾಡ್ಕೋತೀಯ ಮಾಡ್ಕೋ ಅಂತೇಳಿ ಬೆದರಿಕೆಯನ್ನು ಹಾಕಿದ್ದಾರೆ. ಅದಕ್ಕಾಗಿ ಅಂಥ ಅಧಿಕಾರಿಯನ್ನು ಕೂಡಲೇ ಏನದಂದ್ರೆ ಕೆಲಸದಿಂದ ವಜಾಗೊಳಿಸ್ಬೇಕಂತ ಹೇಳಿ ನಾವು ದಲಿತ ಸೇನಾ ಹಾಗೂ DSS ಸಂಘಟನೆ ವತಿಯಿಂದ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ದಿವಸ ಹುಣಸೂರು ತಾಲೂಕಿನಲ್ಲಿ ಗುತ್ತಿ ಗ್ರಾಮದಲ್ಲಿ ನಮ್ಮ ದಲಿತ ಸೇನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಪ್ರಫುಲ್ ಸುರೇಶಿ ಅವರು ಒಂದು ಗ್ರಾಮದ ತಲಾಟಿ ಕೂಡ ಅವ್ರದ್ದೊಂದು ಕೆಲಸ ಇತ್ತು, ಹೊಲದು ಸಮಸ್ಯೆ. ಅವನಿಗೆ ಬಂದು ಭೇಟಿಯಾದ ನಂತರ ಅವ ತಲಾಟಿ ಏನದ ನಮ್ಮ ಕಾರ್ಯಕರ್ತರಿಗೆ ಏಕವಚನದಲ್ಲಿ ಮಾತಾಡಿ ನೀ ಏನು ಮಾಡ್ತೀವಿ ಮಾಡ್ಕೋ ಅಂತ ಹೇಳಿ ಏಕವಚನದ ಮಾತಾಡಿನ. ಆದ ನಂತರ ಒಂದು ದುಡ್ಡಿನ ಯಾವನ್ನು ಮಾಡಿದ್ದಾನೆ. ದುಡ್ಡು ನೋಡಿ ಕೆಲಸ ಮಾಡಂತಂದ್ರೆ ಕೆಲಸ ಮಾಡಂಗಿಲ್ಲ, ಈ ಆ ಕಡೆ ಹೋಗಂತತಿ ಔಷಧ ಶಬ್ದದಲ್ಲಿ ಮಾತಾಡಿದಾನ. ಅದಕ್ಕಾಗಿ ನಮ್ಮ ದಲಿತ ಸೇನಾದ ಹುಣಸೂರು ತಾಲೂಕಿನ ಎಲ್ಲ ನನ್ನ ಕಾರ್ಯಕರ್ತರು ಹಾಗೂ ನಮ್ಮ ಈ ಭಾಗದ ಅಧ್ಯಕ್ಷರಾದಂಥ ಸಿದ್ಧಾರ್ಥ ಯಾಂಗೆ ಸರ್ ಅವರು ಹಾಗೂ ಬಸವ ಕಲ್ಯಾಣ ತಾಲೂಕಾ ಅಧ್ಯಕ್ಷರಾದಂಥ ಪ್ರಫುಲ್ ಗಾಯಕ್ವಾಡ್ ಸರ್ ಅವರು ಹಾಗೂ DSS ತಾಲೂಕಾ ಅಧ್ಯಕ್ಷರಾದಂಥ ದೇವನಂದ ತೋಳಿಯವರು ಇವರೆಲ್ಲ ಬಂದ ಕಸಿ ಗೊತ್ತಾ ನಾವು ಬಸವ ಕಲ್ಯಾಣ ಹುಣಸೂರು ತಾಲೂಕಾ ತಹಸೀಲ್ದಾರ ಕಚೇರಿ ಎದುರುಗಡೆ ಒಂದು ಮನವಿ ಸಲ್ಲಿಸುತ್ತೇವೆ. ತಲಾಟಿ ಇರೋದ ತಲಾಟಿ ಹೆಸರು ಶಂಕರ್ ತಲಾಟಿಯವರು ಕಾಳ ಸೈಲೆಂಟ್ ಇಲ್ಲ. ಅವರು ಬೆಂಗಳೂರಿನೂ ಇದ್ದಾರೆ, ಬೆಂಗಳೂರಿನೂ